ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ನಿಮ್ಮ ಸೀನಿಯರ್ಸ್ ಥರ ನೀವು ಕೂಡ ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ಒಂದು ಕೆಲವು ಸ್ಟ್ರಾಟಜಿ ಇರುತ್ತೆ, ಅದನ್ನು ಫಾಲೋ ಆಗಿ ಖಂಡಿತ ಔಟ್ ಆಫ್ ಔಟ್ ಬರುತ್ತೆ. ಬೋರ್ಡ್ಸ್ಗೆ ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಬೇಕು ಅಂದರೆ ಇವೆರಡು ರಿಲೇಟೆಡಾಗಿ ಇನ್ನೊಂದು ಮೈನಾಗಿ ಇವತ್ತು ಕವರ್ ಮಾಡ್ತಿರೋದು ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ 70 ಔಟ್ ಆಫ್ 70 ಸ್ಟಾರ್ಟಿಂಗಿಂದನೇ ಸಬ್ಜೆಕ್ಟ್ ಗ್ರಿಪ್ ಆಗಿರ್ಬೋದು, ಯಾವ ರೀತಿ ಪ್ಯಾಟ್ರನ್ ಫಾಲೋ ಆಗ್ತಿರ್ಬೇಕು ಅಂತ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದಷ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಬೇಕಿಲ್ಲಿ. ರಿವಿಷನ್ ಅನ್ನೋದು ಮೈನ್ ರೋಲ್ ಆಗುತ್ತೆ. ಸೊ ಓದ್ತಿರೋದನ್ನು ಮರಿತಾ ಇರಬಾರ್ದು. ರಿವಿಷನ್ ಮಾಡ್ಕೊಳ್ಳೋ ಮುಖಾಂತರ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಸ್ಕೋರಿಂಗ್ 70 ಔಟ್ ಆಫ್ 70 in physics for the second PUC board exam requires a systematic approach, consistency and strategic preparation. Here's a step-by-step plan to help you achieve this goal. ಅಲ್ವಾ? ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇರುತ್ತೆ ಅಂತ, ಇದು ಎಕ್ಸಾಕ್ಟಾಗಿ ಎಲ್ಲನೂ ಆಗುತ್ತೆ ಅಂತಲ್ಲ. ಅಟ್ಲೀಸ್ಟ್ ನೀವು ಏನಾದರೂ ಬಿಯಾಂಡ್ ಏನಾದರೂ ವರ್ಕ್ ಮಾಡ್ತಿಲ್ಲ, ಹಂಗೇನಾದರೂ ನೆಗೆಟಿವ್ ಥರ ಹೋಗ್ತಿದೆ ಅಂದಾಗ ಇದನ್ನು ನೋಡ್ಬಿಟ್ಟು ಅಟ್ಲೀಸ್ಟ್ ಪಾಸಿಟಿವ್ ಒಪಿನಿಯನ್ ತೊಗೊಂಡು ಅವಾಗಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡಿ. ಸೆಲ್ಫ್ ಮೋಟಿವೇಟೆಡ್ ಆಗಿರ್ರಿ. ಸೊ ಯಾರು ಹೇಳ್ತಾರೆ ಮೋಟಿವೇಟ್ ಆಗ್ತಿದ್ದೀನಿ, ಅವೆಲ್ಲ ಬೇಡ. ಸೊ ನೋ ಯುವರ್ ಸಿಲೆಬಸ್ ತರೋಲಿ. ಸಿಲೆಬಸ್ಸಲ್ಲಿ ಏನೇನಿದೆ, ಯಾಕಂದರೆ ಕಾಂಪಿಟೇಟಿವ್ ಬೇರೆ ಕಾಂಪಿಟೇಟಿವ್, ಎಸ್ಪೆಷಲಿ ಈ ನೀಟ್ಗೆ JEE ಕಾಂಪಿಟೇಟಿವ್ಗಳಿಗೆ ಯಾವ ರೀತಿ ಸಿಲೆಬಸ್ ಚೇಂಜ್ ಆಗುತ್ತೋ, ಬಟ್ ನಿಮ್ಮ ಬೋರ್ಡ್ಸ್ಗೆ ಎಷ್ಟು ಸಿಲೆಬಸ್ ಇರುತ್ತೋ ಅದ್ರ ಕಡೆ ಗಮನ ಕೊಟ್ಟಿರಿ ಅಲ್ವಾ. ಸೊ ಗೋ ಥ್ರೂ ದ ಎಂಟೈರ್ ಸೆಕೆಂಡ್ PUC ಸಿಲೆಬಸ್, ಫಿಸಿಕ್ಸ್ ಸಿಲೆಬಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಈಚ್ ಚಾಪ್ಟರ್ಸ್ ವೆಯ್ಟೇಜ್ ಆ್ಯಂಡ್ ಕೀ ಟಾಪಿಕ್ಸ್. ಯಾಕೆ ಅಂದರೆ ಕೆಲವೊಂದು ಟಾಪಿಕ್ಸ್ ಏನಾದರೂ ನಿಮಗೆ ಕಷ್ಟ ಆಗ್ತಿರೋದು, ಅದನ್ನು ಬಿಡೋ ಸಿಚುವೇಶನ್ ಬಂತು ಅಂದಾಗ ಅದರ ವೆಯ್ಟೇಜ್ ನೋಡಿಬಿಟ್ಟು ಯಾವ್ಯಾವುದು ಮೇಜರ್ಲಿ ಕವರ್ ಮಾಡಬೇಕು, PYQs ನೋಡಿಕೊಂಡು ಆ ರೀತಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಪ್ರಯಾರಿಟೈಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ದಟ್ ಹ್ಯಾವ್ ಮೋರ್ ಮಾರ್ಕ್ಸ್ ವೆಯ್ಟೇಜ್ ಲೈಕ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಆಪ್ಟಿಕ್ಸ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್. ಇದು ಸೆಕೆಂಡ್ ಇಯರ್ನಲ್ಲಿ ಟಾಪಿಕ್ಸು, ಮೇಜರ್ಲಿ ಕವರ್ ಆಗೋ ಮೈನ್ ಚಾಪ್ಟರ್ಸ್ ಇದು. ಇಷ್ಟರಲ್ಲಿ 11 to 12 ಮಾರ್ಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಬಂದಾಗ 14 to 16 ಮಾರ್ಕ್ಸ್, ಈ ರೀತಿ ತುಂಬ ವೆಯ್ಟೇಜ್ ಇರೋ ಚಾಪ್ಟರ್ಸ್ ಇವು. ಸೊ ಇದನ್ನು ಕವರ್ ಮಾಡಲೇಬೇಕು. ಫಸ್ಟ್ PUCನಲ್ಲೂ ಅದೇ ಥರನೇ ಮೆಕ್ಯಾನಿಕ್ಸ್ ಅಂತ ಕರಿತೀವಿ, ಗ್ರಾವಿಟೇಷನ್ನು, ವರ್ಕ್ ಪವರ್ ಎನರ್ಜಿ, ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರು, ಆಸಿಲೇಷನ್ಸು, ವೇವ್ಸು, ಇದರಲ್ಲಿ ಮೆಜಾರಿಟಿ ಅದರಲ್ಲಿ ಕವರ್ ಆಗೋ ಟಾಪಿಕ್ಸ್ ಆಗಿರುತ್ತೆ. ಎನ್ಶ್ಯೂರ್ ಯು ಡೋಂಟ್ ಮಿಸ್ ಔಟ್ ಆನ್ ಎನಿ ಸ್ಮಾಲ್ ಟಾಪಿಕ್ಸ್ ಆ್ಯಸ್ ದೇ ಕೆನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಯುವರ್ ಸ್ಕೋರ್. ಸೊ ಕೆಲವೊಂದು ಸ್ಮಾಲ್ ಚಾಪ್ಟರ್ಸ್ ಇರುತ್ತೆ ಸೆಕೆಂಡ್ PUCನಲ್ಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿರ್ಬೋದು, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಆಗಿರ್ಬೋದು, ಅದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಅಂತ ಬರೋದು ಕೆಲವು ಇರುತ್ತೆ. ಅದನ್ನು ನೋಡಿಕೊಂಡ್ರೆ ಆ್ಯಕ್ಚುಲಿ 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕಾದ್ರೆ ಮೆಜಾರಿಟಿ ಎಲ್ಲ ಓದಿರಬೇಕು, ಕ್ಲಿಯರ್ ಆಗಿರಬೇಕು, PYQsನ ಕರೆಕ್ಟಾಗಿ ಫಾಲೋ ಆಗಿರಬೇಕು. ಫಾಲೋ ದ ಟೆಕ್ಸ್ಟ್ ಬುಕ್ ಆ್ಯಂಡ್ NCERT ಗೈಡ್ಲೈನ್ಸ್. ಸೊ NCERT ಆಗಿರ್ಬೋದು, ನಾರ್ಮಲಿ ಟೆಕ್ಸ್ಟ್ ಬುಕ್ ಏನು ಯೂಸ್ ಮಾಡ್ತಿರ್ತೀರೋ, ರೆಫರ್ ಮಾಡ್ತಿರ್ತೀರೋ, ಗೈಡ್ ಬುಕ್ಸ್ ಎಲ್ಲ ನೋಡ್ಕೊಂಬೇಡಿ. ಟೆಕ್ಸ್ಟ್ ಬುಕ್ನ NCERT ಟೆಕ್ಸ್ಟ್ ಬುಕ್ನ ಕರೆಕ್ಟಾಗಿ ಚಾಪ್ಟರ್ ವೈಸು ಕಾಲೇಜಲ್ಲಿ ಮಾಡ್ತಿರ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗಿ ಸ್ಟಡಿ ಮಾಡಿ. ಸೆಕೆಂಡ್ PUC ಎಕ್ಸಾಮ್ ಈಸ್ ದ ಬೇಸ್ಡ್ ಲಾರ್ಜ್ಲಿ ಆನ್ ದಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್. ಸೊ ಯುವರ್ ಪ್ರೈಮರಿ ರಿಸೋರ್ಸ್ ಶುಡ್ ಬಿ ದ ಅಫಿಷಿಯಲ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ಡ್ ಬೈ ದ ಬೋರ್ಡ್. ಡೋಂಟ್ ಸ್ಕಿಪ್ ಎನಿ ಟಾಪಿಕ್ ಈವನ್ ಇಫ್ ಯು ಫೈಂಡ್ ಸಮ್ ಸೆಕ್ಷನ್ಸ್ ಟ್ರಿಕಿ. ಕೆಲವೊಂದು ಸಲ ಏನಾಗ್ತಿರುತ್ತೆ, ಓದ್ತಿರ್ಬೇಕಾದ್ರೆ ಕೆಲವೊಂದು ಟಾಪಿಕ್ಸು ಟ್ರಿಕಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಬೋರ್ಡ್ಸಲ್ಲಿ ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತಿದ್ದಾರೆ ಅಂದರೆ ಕ್ವಶನ್ ವೈಸ್ ಅವಾಗ ಹೋಗಿ, ಬಟ್ ಫಸ್ಟ್ ಆದಷ್ಟು NCERTನ ಡೈರೆಕ್ಟಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡಿ. ಕಾನ್ಸೆಪ್ಟ್ಸ್ ವೈಸ್ ಕ್ವಶನ್ ಟು ಆನ್ಸರ್ ಡೈರೆಕ್ಟಾಗಿ ಯಾವತ್ತೇ ಆದರೂ ಹೋಗ್ಬೇಡಿ. ಕಾನ್ಸೆಪ್ಟ್ಸ್ ವೈಸು NCERT ಪ್ರಕಾರ ಓದೋದನ್ನು ನೋಡಿ. ಮಾಸ್ಟರ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. Physics is all about concepts and to score full marks you need to understand the fundamental concepts thoroughly. ಸೊ ಫಿಸಿಕ್ಸಲ್ಲಿ ಮೇಯ್ನ್ಲಿ ವರ್ಕ್ ಆಗೋದೇ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು, ಆ ಫಂಡಮೆಂಟಲ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಓದಬೇಕು. NCERTನಲ್ಲಿ ತುಂಬ ಎಲಾಬ್ರೇಟೆಡ್ ಡಿಸ್ಕಷನ್ ಇರುತ್ತೆ ಅಲ್ಲಿ. ಸೊ ಅದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಡೆರಿವೇಷನ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು, ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ. ಸೊ ಮೇಕ್ ಶ್ಯೂರ್ ಟು ಅಂಡರ್ಸ್ಟ್ಯಾಂಡ್ ದ ಡೆರಿವೇಷನ್ಸ್, ಲಾಸ್, ಫಾರ್ಮುಲಾಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಡೋಂಟ್ ಜಡ್ಜ್, ಮೆಮೊರೈಸ್ ದೆಮ್, ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಬಿಹೈಂಡ್ ದೆಮ್. ಸೊ ಅದರಿಂದ ಲಾಜಿಕ್ ಏನಿದೆ ಅಂತ ಕಂಡುಕೊಳ್ಳಿ. ಆ್ಯಕ್ಚುಲಿ ಫಿಸಿಕ್ಸಲ್ಲಿ ಕಾನ್ಸೆಪ್ಟ್ಸ್ ಹಿಂದೆ ಮೀನ್ಸ್ ಡೆಫಿನೇಷನ್ ಆಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು, SI ಯೂನಿಟ್ ಆಗಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ ತುಂಬ ಇರುತ್ತೆ ಫಾಲೋ ಆಗೋದು. ಸೊ ಅದನ್ನೆಲ್ಲ ಶಾರ್ಟ್ ನೋಟ್ಸ್ ಥರ ನೋಟ್ ಮಾಡಿಕೊಳ್ಳು, ಬಟ್ ಪ್ಯಾರಲಲಿ ಟೆಕ್ಸ್ಟ್ ಬುಕ್ ಓದಿ ಮಾಡ್ಕೊಳ್ಳೋದೇ ತುಂಬ ಉತ್ತಮ. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇದು ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಯಾಕಂದರೆ ಯಾವ ರೀತಿ ಕ್ವಶನ್ಸ್ ಬರ್ತಿದೆ ಅಂತ ನೀವು ಕಾನ್ಸೆಪ್ಟ್ಸ್ ವೈಸು NCERT ಪ್ರಾಕ್ಟೀಸ್ ಓದಿದಾದಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನೋಡಬೇಕಲ್ವಾ, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಚೇಂಜಸ್ ಇರುತ್ತೆ ಆಬ್ವಿಯಸ್ಲಿ, ಸ್ಟೇಟ್ ಬೋರ್ಡಲ್ಲಿ ಚೇಂಜಸ್ ಇದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಯಾವ ರೀತಿ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡ್ತಿದ್ದಾರೆ. ಇವಾಗ ಎಕ್ಸಾಂಪಲ್ಲು ಒಂದು ಡೆರಿವೇಷನ್ ಬಂತು ಅಂದರೆ ಡಯಾಗ್ರಾಮು, ಅದರ ಡಿಸ್ಕ್ರಿಪ್ಷನ್ ಅಂದರೆ ಸ್ಟೇಟ್ಮೆಂಟು, ಅದಕ್ಕೆ ಸೆಂಟೆನ್ಸಸ್ಸು, ನೆಕ್ಸ್ಟು ಫಾರ್ಮುಲಾ ವೈಸ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಫಾಲೋ ಆಗಬೇಕು, ಇದೆಲ್ಲ ಫಾಲೋ ಆದ್ರೇ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋದು ಬೆಟರು. ಓಕೆ,
ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ಸ್ ಟೈಮಲ್ಲಿ ಯೂಶ್ವಲಿ ನೀವು ಬೇರೆ ಟೈಮಲ್ಲಿ ಕಾಂಪಿಟೇಟಿವ್ಗೆ ಏನಾದರೂ ಪ್ರಿಪೇರ್ ಆಗ್ತಿದ್ರೆ ಕಾಂಪಿಟೇಟಿವ್ಗೆ ತುಂಬ ಟೈಮ್ ಕೊಟ್ಟಿರ್ತೀರ. ಬಟ್ ಎಕ್ಸಾಮ್ ಟೈಮಲ್ಲಿ ಬೋರ್ಡ್ಸ್ಗೆ ಎಷ್ಟು ಬೇಕೋ ಅಷ್ಟೇ ಓದಬೇಕು. ಅಂದರೆ ಸ್ಟಾರ್ಟಿಂಗಿಂದ ಹೇಳಿರೋ ಪ್ರಕಾರ ಸಿಲೆಬಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು, ಬೋರ್ಡ್ಸಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ. ಬಟ್ ಕಾಂಪಿಟೇಟಿವ್ನಲ್ಲಿ ಪ್ರಾಬ್ಲಮೆಟಿಕ್ ವೈಸು ಮತ್ತು ಕಾನ್ಸೆಪ್ಚುವಲ್ ವೈಸ್ ಕೂಡ ಕೇಳ್ತಾರೆ. ಸೊ ಅದಕ್ಕೆ ಓದೋ ಮೆಥಡ್ ಬೇರೆ ಆಗಿರುತ್ತೆ. ಬಟ್ ಬೋರ್ಡ್ಸ್ಗೆ ಎಷ್ಟು ಓದಬೇಕು ಅಂತ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಇಷ್ಟು ನೀವು ಜಾಸ್ತಿ ಓದಿದ್ರೆ ಟೈಮ್ ಮ್ಯಾನೇಜಲ್ಲಿ ಬೇಗ ಮುಗಿಸ್ಬೋದು. ಬಟ್ ಎಕ್ಸಾಮ್ ಹಿಂದಿನ ದಿನ ಏನಾದರೂ ಓದ್ತಿರ್ಬೇಕಾದ್ರೆ ಸ್ವಲ್ಪ ಟೈಮ್ ಫಸ್ಟ್ ಟೈಮ್ ತೊಗೊಂಡ್ರು ಕೂಡ ನಿಧಾನಕ್ಕೆ ಓದಿ, ಯಾಕಂದರೆ ಬೇರೆ ಸಬ್ಜೆಕ್ಟು ಓದಿ ಟಯರ್ಡ್ ಆಗಿರ್ತೀರ. ಸೊ ಈ ಸಬ್ಜೆಕ್ಟ್ ಓದಬೇಕಾದ್ರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮು ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ. ಬಟ್ ಎಷ್ಟು ಟೈಮ್ ತೊಗೊಂಡಿರೋ ಮ್ಯಾಕ್ಸಿಮಮ್ ಕೊಟ್ಟಿರಿ, ನೆಕ್ಸ್ಟ್ ಟೈಮ್ಗೆ ಈಸಿಯಾಗಿ ತೊಗೋಗುತ್ತೆ. ನೆಕ್ಸ್ಟ್, ಕ್ಲಿಯರ್ ಯುವರ್ ಡೌಟ್ಸ್, ಫೋಕಸ್ ಆನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ರಿವೈಸ್ ರೆಗ್ಯುಲರ್ಲಿ, ವರ್ಕ್ ಆನ್ ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ಸ್ಟೇ ಹೆಲ್ತಿ ಆ್ಯಂಡ್ ರೆಸ್ಟೆಡ್. ಇದು ತುಂಬಾ ಇಂಪಾರ್ಟೆಂಟೇ. ಸೊ ನಿಮ್ಮ ಡೌಟ್ಸು ರೆಗ್ಯುಲರಾಗಿ ನಾರ್ಮಲಿ ಓದ್ತಿರ್ಬೇಕಾದ್ರೆ ಬರ್ತಿತ್ತು ಅಂದರೆ ಡೌಟ್ಸ್ ಕ್ಲಿಯರ್ ಮಾಡ್ಕೊತ ಯಾವ ರೀತಿ ಆನ್ಸರ್ ಮಾಡಬೇಕು ಈ ಕ್ವಶನ್ಗೆ ಕೆಲವು ಸಲ ಸಮ್ಟೈಮ್ಸ್ ಈ ಟಾರ್ಕ್ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಮಿನಿಮಮು ಮ್ಯಾಕ್ಸಿಮಮು ಯಾವ ರೀತಿ ಕರೆಕ್ಟಾಗಿ ಆನ್ಸರ್ ಕೊಡಬೇಕು, ಸ್ಟೇಬಲ್ಲು ಅನ್ಸ್ಟೇಬಲ್ಲು ಇವೆಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ಆನ್ಸರ್ಸು ಎಲ್ಲಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಅಲ್ಲೇ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಫೋಕಸ್ ಆನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಎಷ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಅಷ್ಟೇ ಒಳ್ಳೆಯದು, ಕಾಂಪಿಟೇಟಿವ್ ಕೂಡ. ರಿವೈಸ್ ರೆಗ್ಯುಲರ್ಲಿ, ಓದಿರೋದನ್ನು ಹಿಂದೆ ಇರೋದು ಮರಿತಾ ಇರ್ತೀವಿ. ಸೊ ರಿವಿಷನ್ ಅನ್ನೋದು ಮಾಡ್ತಿರ್ಬೇಕು. ವರ್ಕ್ ಆನ್ ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ಆನ್ಸರ್ಸು ಕ್ವಶನ್ ಏನು ಕೇಳಿದ್ರೆ ಅದಕ್ಕೆ ತಕ್ಕಂತೆ ಎಷ್ಟು ಆನ್ಸರ್ ಬರೀಬೇಕು, ಏನು ಬರೀಬೇಕು, ಇದು ಮೈನ್ ರೋಲ್ ಆಗುತ್ತೆ. ಅವ್ರು ಕೇಳಿರೋದು ಒಂದು, ನಾವು ಬರೆಯೋದು ಒಂದು ಕಾನ್ಸೆಪ್ಟ್ ಹೆಂಗೋ ಅದೇ ಕಾನ್ಸೆಪ್ಟ್ ಮೇಲೆ ಅಂತಲ್ಲ, ಅಲ್ಲ, ಅವ್ರು ಏನು ಕೇಳಿದೆ ಅಂತ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟು ಹೆಲ್ತಿಯಾಗಿರಬೇಕು, ರೆಸ್ಟ್ ಆಗಿ. ಸೊ ಎಕ್ಸಾಮ್ ಡೇ ಸ್ಟ್ರಾಟಜಿ, ರೀಡ್ ಥ್ರೂ ದ ಎಂಟೈರ್ ಪೇಪರ್ ಕೇರ್ಫುಲಿ ಬಿಫೋರ್ ಸ್ಟಾರ್ಟಿಂಗ್. Start with the sections you are most confident about. Ensure that your answer sheet is neat and well organized. Don't get stuck on any question for too long. Move on to the next one if you are unable to solve it and come back it to later. ಅಂದರೆ ಸೆಕ್ಷನ್ ವೈಸ್ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಎಕ್ಸಾಮ್ಗೆ ಹೋಗಿದ ತಕ್ಷಣ ಸ್ವಲ್ಪ ಟೆನ್ಷನ್ ಆ ರೀತಿ ಏನಾದರೂ ಅನುಭವ ಆಗ್ತಿದ್ರೆ ಸೊ ಆದಷ್ಟು ಸ್ವಲ್ಪ ಕಡಿಮೆ ವೆಟೇಜ್ ಇರೋದು. ಇವಾಗ ಎಕ್ಸಾಂಪಲ್ಲು 2 ಮಾರ್ಕ್ಸು ಈ ಥರ ಸೆಕ್ಷನ್ ಏನಾದರೂ ಫಸ್ಟ್ ತೊಗೊಂಬೇಡಿ. ನೆಕ್ಸ್ಟ್, ನಾರ್ಮಲಿ ಬ್ರೈನ್ ಫಂಕ್ಷನ್ ಚೆನ್ನಾಗಿ ಆಗ್ತಿದೆ ಅಂದಾಗ MCQs ಮತ್ತು ಪ್ರಾಬ್ಲಮ್ಸ್ ಈ ರೀತಿ ಸಾಲ್ವ್ ಮಾಡೋದು ಬೆಟರು. ಸೊ ಇದೆಲ್ಲ ಆದಮೇಲೆ ಎಲ್ಲಾದರೂ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಏನಾದರೂ ಸಾಲ್ವ್ ಮಾಡೋಕ್ಕಾಗಿರೋದಿಲ್ಲ, ಅದನ್ನಲ್ಲೇ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ಗೆ ಹೋಗಿ ಅದನ್ನು ಕ್ಯಾರಿ ಮಾಡಬಾರ್ದು. ನೆಕ್ಸ್ಟು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಮತ್ತೆ ಸ್ಟಾರ್ಟಿಂಗ್ ಮತ್ತೆ ಅಲ್ಲಿ ಪೇಜ್ ಬಿಟ್ಟಿರ್ತೀರಲ್ವ ಅಲ್ಲಿಗೆ ಬಂದು ಮತ್ತೆ ಟ್ರೈ ಮಾಡಿ. ಆಗಿಲ್ವಾ ಎಲ್ಲ ಸ್ಕ್ರಾಚ್ ಮಾಡ್ಬಿಟ್ಟು ಲಾಸ್ಟಲ್ಲಿ ಟ್ರೈ ಮಾಡಿ. ಅದು ಬೆಟರ್ ಮೆಥಡ್ ಅದು. ಸೊ ಬಂದಿಲ್ಲ ಅಂದ್ಬಿಟ್ಟು ರಿಗ್ರೆಟ್ ಆಗೋದು ಬೇಕಾಗಿಲ್ಲ. ಸೊ ಇದನ್ನು ಕರೆಕ್ಟಾಗಿ ಫಾಲೋ ಆಗಿ ನೀವು ಎಕ್ಸಾಮ್ ಟೈಮ್ಗಳಲ್ಲಿ, ಇವಾಗ ನಮ್ಮ ಕಡೆಯಿಂದನೂ ಮ್ಯಾರಥಾನ್ಸ್ ಎಲ್ಲ ಬರ್ತಿರುತ್ತೆ ಬೋರ್ಡ್ಸ್ಗೆ. ಸೊ ಆ ಟೈಮಲ್ಲಿ ಹೆಂಗೆ ಆನ್ಸರ್ ಮಾಡಬೇಕು ಅಂತಲೇ ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸ್ನೇ ಕೇಳ್ಬೋದು, ಎಲ್ಲ ಮ್ಯಾರಥಾನಲ್ಲಿ ಮಾಡಿರೋದು ಮ್ಯಾಕ್ಸಿಮಮ್ ಬಂದಿತ್ತು. ಸೊ ಇದೇ ರೀತಿ ನಿಮ್ಮ ಮೀನ್ಸ್ ಪ್ರಾಕ್ಟೀಸ್ ಅನ್ನೋದನ್ನು ಚೆನ್ನಾಗಾಗಲಿ ಅಂತ ಹೇಳ್ತಾ ಇದನ್ನು ಬಯಸ್ತಾ ನಾನು ನಿಮ್ಮ ಲೋಕೇಶ್ ಬೋಧಶಾಸ್ತ್ರ ಉಪನ್ಯಾಸಕ. ಥ್ಯಾಂಕ್ ಯು.